ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ಸರ್ವ ಕನ್ನಡಿಗರಿಗೆ ಮತ್ತು ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ಇಂಗ್ಲೀಷ್ ಅನ್ನೋದು ಒಂದು ಸಬ್ಜೆಕ್ಟನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಮೈ ಡಿಯರ್ ಫ್ರೆಂಡ್ಸ್, ಯು ಡೋಂಟ್ ಥಿಂಕ್ ಬ್ಯಾಡ್. ಇಂಗ್ಲೀಷ್ ಇಟ್ ಈಸ್ ನಾಟ್ ಎ ಸಬ್ಜೆಕ್ಟ್, ಇಟ್ ಈಸ್ ಎ ಲ್ಯಾಂಗ್ವೇಜ್. ಸೊ ನೀವೆಲ್ಲರೂ ಕೂಡ ಭಾವಿ ವಕೀಲರು. So in the future you will be going to as a good lawyer. So English it's a very necessity thing to be yours. ಅದರಲ್ಲೂ ನಮ್ಮ ಕನ್ನಡ ಮೀಡಿಯಮಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಈ ಇಂಗ್ಲೀಷ್ ಅನ್ನೋದು ಹೆಂಗೆ ಅಂತಂದರೆ ಇಟ್ಸ್ ಎ ವೆರಿ ಹಾರ್ಡೆಸ್ಟ್ ಥಿಂಗ್. ಅದನ್ನು ನಾವು ಡೈಜೆಸ್ಟ್ ಕೂಡ ಮಾಡ್ಕೊಳಕ್ಕಾಗಲ್ಲ ಅಂಥ ಒಂದು ಸಬ್ಜೆಕ್ಟಾಗಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಅದರ ಒಂದು ತಿಳ್ಕೊಳ್ಳಿ, ಇಂಗ್ಲೀಷ್ ಇಟ್ಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್ and it's a very necessity thing to the all the sector, not only for lawyer, not only for teacher, not only for a business. ಸೊ ಇದು ತುಂಬ ನೆಸೆಸಿಟಿ ಇರುವಂತಹ ಒಂದು ಲ್ಯಾಂಗ್ವೇಜ್ ಮತ್ತು ಸಬ್ಜೆಕ್ಟ್ ಕೂಡ ನಾವು ಕನ್ಸಿಡರ್ನ ಮಾಡಿದ್ದೀವಿ. ಸೊ ಈಗ ನಿಮಗೆ ತುಂಬ ಈಸಿ ಆಗಬೇಕು ಅಂತಂದರೆ ನಮ್ಮ ಕಾಮಧೇನು ಲಾ ಅಕಾಡೆಮಿಗೆ ಜಾಯ್ನ್ ಆಗಿ. ಸೊ ವಿ ಕ್ಯಾನ್ ಈಸಿಲಿ ಟೀಚ್ ಟು ಯುವರ್ಸ್, ಯು ಕ್ಯಾನ್ ಈಸಿಲಿ ಗೆಟ್ ಎ ಗುಡ್ ಮಾರ್ಕ್ಸ್ ಇನ್ ಯುವರ್ ಇಂಗ್ಲೀಷ್ ಎಕ್ಸಾಮಿನೇಷನ್. ಸೊ ನೀವು 3 ಇಯರ್ ಮತ್ತು 5 ಇಯರ್ LLBನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಇಂಗ್ಲೀಷನ್ನು ಮಸ್ಟಾಗಿ ನೀವು ಓದಲೇಬೇಕು. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಈ ಕಾಮಧೇನು ಲಾ ಅಕಾಡೆಮಿಕಿಂದ ನಾವು ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಡೋಣ ಅಂತಂದರೆ, ಸೊ ಬಿಫೋರ್ ಲಾಸ್ಟ್ ಇಯರಲ್ಲಿ ಯಾವ ರೀತಿ ಕ್ವಶನ್ಗಳು ಬಂದಿದ್ವು, ಸೊ ಹೌ ದೇ ಆಸ್ಕ್ಡ್ ದಿ ಕ್ವಶನ್ ಆ್ಯಂಡ್ ಹೌ ವಿ ರೈಟ್ ಇಟ್ ಆ್ಯಂಡ್ ಹೌ ವಿ ಇಂಪ್ರೆಸ್ಡ್ ದಿ ಇವ್ಯಾಲ್ಯುವೇಟರ್, ಹೌ ಕ್ಯಾನ್ ವಿ ಗೆಟ್ ಗುಡ್ ಮಾರ್ಕ್ಸ್. ನಾವು ಯಾವ ರೀತಿ ಬರೆದಾಗ ಇವ್ಯಾಲ್ಯುವೇಟರ್ ನಮ್ಮನ್ನು ಕನ್ಸಿಡರ್ ಮಾಡ್ಕೊತಾರೆ, ಉತ್ತಮವಾದ ಅಂಕಗಳನ್ನು ಕೊಡ್ತಾರೆ, ಯಾವ ರೀತಿ ಸುಲಭವಾಗಿ ಇಂಗ್ಲೀಷನ್ನು ಬರೀಬೇಕು, ಯಾವ ರೀತಿ ಅದನ್ನು ಬರೆದಾಗ ಅವರು ನಮಗೆ ಉತ್ತಮವಾದ ಅಂಕಗಳನ್ನು ಕೊಡ್ತಾರೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮ್ಮ ಈ ಕಾಮಧೇನು ಲಾ ಅಕಾಡೆಮಿನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ನಿಮ್ದು ಏನಾದರೂ ಅನಿಸಿಕಿದ್ರು ಕೂಡ ನೀವು ಇಲ್ಲಿ ಶೇರ್ ಮಾಡ್ಬೋದು. ಸೊ ಫಸ್ಟ್ ಐ ವಿಲ್ ಮೂವ್ ಟು ದಿ ಕ್ಲಾಸ್. ಟುಡೇ ಲೆಟ್ ವಿ ಡಿಸ್ಕಸ್ ಅಬೌಟ್ ದಟ್ ಓಲ್ಡ್ ಕ್ವಶನ್ ಪೇಪರ್ ಇಸ್ ಅ ಫಸ್ಟ್ ಥಿಂಗ್. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದೆ, ನಾನು ಆಗಲೇ ಹೇಳಿದಂಗೆ ಇಂಗ್ಲೀಷ್ ಅನ್ನೋದು ನೀವು ದಯಮಾಡಿ ಯು ಡೋಂಟ್ ಥಿಂಕ್ ಬ್ಯಾಡ್, ಇಟ್ಸ್ ಎ ಡಿಫಿಕಲ್ಟಿ. ಓಕೆ, ಯು ಜಸ್ಟ್ ಕನ್ಸಿಡರ್ ಇಟ್, ಇಟ್ಸ್ ಎ ವೆರಿ ಈಸಿ ಸಬ್ಜೆಕ್ಟ್ ಆ್ಯಂಡ್ ಈಸಿ ಲ್ಯಾಂಗ್ವೇಜ್. ಓಕೆನಾ? ನಾವು ಫಸ್ಟ್ ಕ್ವಶನ್ ನೋಡ್ತಾ ಹೋದಾಗ, ಹೌ ಡಸ್ MK ಗಾಂಧಿ ಪ್ರಿಪೇರ್ ಫಾರ್ ದಿ ಸ್ಟಡಿ ಆಫ್ ಲಾ? ನೋಡಿ, ಫಸ್ಟ್ ಕ್ವಶನ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ MK ಗಾಂಧಿ ಅಂದರೆ ನಿಮಗೆಲ್ಲರೂ ಕೂಡ MK ಗಾಂಧಿ ಬಗ್ಗೆ ಗೊತ್ತಿದೆ. ಸೊ ಈಸ್ ನೇಮ್ ಈಸ್ ಮೋಹನದಾಸ್ ಕರಮಚಂದ್ರ ಗಾಂಧಿ ಅಲ್ವಾ ಫ್ರೆಂಡ್ಸ್? ನಿಮಗೆ ಗೊತ್ತಿದೆ. ಸೊ ಈ ಮೋಹನದಾಸ್ ಕರಮಚಂದ್ರ ಗಾಂಧೀಜಿ ಇದ್ದಾರಲ್ಲ, ಇವರು ಇಸ್ ಅ ಗ್ರೇಟ್ ಫ್ರೀಡಮ್ ಫೈಟರ್ ಆ್ಯಂಡ್ ಹಿ ಗೇವ್ ದಿ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಟು ದಿ ಫ್ರೀಡಮ್ ಮೂಮೆಂಟ್ ಅಲ್ವಾ? ಸೊ ಆಗಿದ್ದಾಗಲೂ ಆದರೆ ಬೇಸಿಕಲಿ ಈಸ್ ಎ ಲಾಯರ್. ಅವರು ಈಸ್ ಆ್ಯನ್ ಲಾಯರ್, ಅವರೊಬ್ಬರು ಲಾಯರ್ ಆಗಿದ್ದರು. ಸೊ ನೀವೆಲ್ಲರೂ ಕೂಡ ಲಾಯರ್ ಆಗೋಕ್ಕಿಂತ ಮುಂಚೆ ಆ ಗಾಂಧೀಜಿ ಯಾವ ರೀತಿ ಲಾಯರ್ ಆಗಿದ್ದರು ಆ್ಯಂಡ್ ಹೌ ಈ ಬಿಕೇಮ್ ಎ ಲಾಯರ್ ಆ್ಯಂಡ್ ಹೌ ಈ ಫೇಸ್ಡ್ ದಿ ಲಾಟ್ ಆಫ್ ಪ್ರಾಬ್ಲಮ್ ಆ್ಯಂಡ್ ಹೌ ಈ ಥಿಂಕ್ ಇಟ್. ಸೊ ದ ಲಾಯರ್ ಪ್ರೊಫೆಷನ್ ಈಸ್ ವೆರಿ ಗುಡ್ ಪ್ರೊಫೆಷನ್ ಇನ್ ಅವರ್ ಸೊಸೈಟಿ. ಸೊ ನೀವು ಅವ್ರ ಬಗ್ಗೆ ನೀವು ತಿಳ್ಕೊಂಡಾಗ ಲಾಯರ್ನ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ ಅನ್ನೋದ್ರ ವಿಚಾರದ ಮೂಲಕ ಈ ಒಂದು ನಿಮಗೆ MK ಗಾಂಧಿಯ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಓಕೆ, ನಾವು ವಿಷಯಕ್ಕೆ ಬಂದ್ಬಿಡೋಣ. ಹೌ ಡಸ್ MK ಗಾಂಧಿ ಪ್ರಿಪೇರ್ ಫಾರ್ ದಿ ಸ್ಟಡಿ ಆಫ್ ಲಾ ಅಂತಂದರೆ, MK ಗಾಂಧೀಜಿಯವರು ಯಾವ ರೀತಿ ಒಂದು ಸ್ಟಡಿ ಲಾವನ್ನು ಓದ್ತಾ ಇದ್ರು, ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರು. ಪ್ರಿಪೇರ್ ಆಗೋದಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ, ಅಂದರೆ ತಯಾರಿ ಮಾಡ್ಕೊಳ್ತಾ ಇದ್ರು ಅಂತ ಅರ್ಥ ಸ್ನೇಹಿತರೆ. ಇನ್ನು ಎರಡನೇದು, ಎಕ್ಸ್ಪ್ಲೈನ್ ದಿ ದಾದಾ ಅಬ್ದುಲ್ಲಾಸ್ ಕೇಸ್. ಅವ್ರು ಯಾವ ರೀತಿ ನಮ್ಮ MK ಗಾಂಧಿರವರು ದಾದಾ ಅಬ್ದುಲ್ಲಾಸ್ ಕೇಸನ್ನು ಸಾಲ್ವ್ ಮಾಡಿದರು ಅನ್ನೋದು ಎರಡನೇ ಕ್ವಶನನ್ನು ಕೊಟ್ಟಿದ್ದಾರೆ. ಇನ್ನು ಥರ್ಡ್ ಕ್ವಶನಿಗೆ ನಾವು ಬಂದಾಗ, ಇದು ಇಟ್ಸ್ ಎ ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ದಿ ಗ್ರಾಮರ್ ಸೆಕ್ಟರ್ ಮೇಲೆ ಇದೆ ಸ್ನೇಹಿತರೆ. ನೋಡಿ, ಈಗ ರೈಟ್ ಎ ಲೆಟರ್ ಟು ದಿ ಎಡಿಟರ್. ನಮಗೆ ಏನು ಕೊಟ್ಟಿದ್ದಾರೆ ಅಂತಂದರೆ, ನೀವು ಒಂದು ಲೆಟರನ್ನು ಕೊಡಬೇಕು. ನೋಡಿ ಸ್ನೇಹಿತರೆ, ಲೆಟರಲ್ಲಿ 2 ರೀತಿ ಬರುತ್ತೆ. ಒಂದು ಫಾರ್ಮಲ್ ಲೆಟರು, ಇನ್ನೊಂದು ಇನ್ಫಾರ್ಮಲ್ ಲೆಟರು. ಈಗ ಫಾರ್ಮಲ್ ಲೆಟರ್ ಇಟ್ಸ್ ಲೈಕ್ ಎ ಅಫಿಷಿಯಲ್ ಲೆಟರ್ ಅಲ್ವಾ? ನೀವು ನಿಮ್ಮ
ಟೀಚರ್ಗಳಿಗೆ ಅಥವಾ ಎಡಿಟರ್ಸಿಗೆ ಬರೆಯೋದಿರ್ಬೋದು, ಗ್ರಾಮ ಪಂಚಾಯತಿ ಬರೆಯೋದಿರ್ಬೋದು, ಅಥವಾ ನೀವೆಲ್ಲ ಇಫ್ ಯು ಆರ್ ದಿ ಫ್ಯೂಚರ್ ಲಾಯರ್ಸ್, ನೀವೆಲ್ಲರೂ ಕೂಡ ನೀವೆಲ್ಲ ರಿಕ್ವೆಸ್ಟ್ ಲೆಟರ್ನ ಕೊಡ್ತೀರಿ. ಯಾರಿಗೆ? ಜಡ್ಜ್ಗಳಿಗೆ ಕೊಡ್ತಿರ್ತೀರಿ, ಪೊಲೀಸರಿಗೆ ಕೊಡ್ತಿರ್ತೀರಿ. ಸೊ ಅವೆಲ್ಲವೂ ಏನಾಗುತ್ತೆ ಅಂತಂದರೆ ಒಂದು ಅಫಿಷಿಯಲ್ ಲೆಟರಿಗೆ ಬರುತ್ತೆ ಅಥವಾ ಫಾರ್ಮಲ್ ಲೆಟರಿಗೆ ಬರುತ್ತೆ. ಇನ್ನು ಇನ್ಫಾರ್ಮಲ್ ಲೆಟರ್ ಅಂತ ಬಂದಾಗ ನಾವೇನು ನೋಡ್ತೀವಿ ಅಂತಂದರೆ ಇಟ್ಸ್ ಲೈಕ್ ಎ ಪರ್ಸನಲ್ ಲೆಟರ್. ನಾವು ನಮ್ಮ ಫ್ರೆಂಡ್ಸಿಗೆ ಬರೆಯೋದಿರ್ಬೋದು, ಅಥವಾ ಇಟ್ಸ್ ಮೈ ಡಿಯರ್ ಅವನಿಗೆ ಬರೆಯೋದಿರ್ಬೋದು, ಅಥವಾ ನಮ್ಮ ತಂದೆ ತಾಯಿಗೆ ಬರೆಯೋದಿರ್ಬೋದು. ಸೊ ಇವೆಲ್ಲ ನಾವನ್ನ ಅಂದರೆ ಅಫಿಷಿಯಲ್ ಲೆಟರ್ ರೈಟಿಂಗ್ ಅಂತ ಕರೆಯೋಕ್ಕೆ ಬರಲ್ಲ, ಇವನ್ನ ಪರ್ಸನಲ್ ಲೆಟರ್ ರೈಟಿಂಗ್ ಅಂತ ನಾವು ಕರಿತೇವೆ. ನಾವು ಯಾವ ರೀತಿ ಈ 3 ಅಂಶಗಳಿಗೆ ಯಾವ ರೀತಿ ಉತ್ತರವನ್ನು ಬರಿಬೇಕು ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟು ನೀವು ಫಸ್ಟ್ ಕ್ವಶನ್ ನೋಡ್ಬೋದು. ಹೌ ಡಸ್ M.K. ಗಾಂಧಿ ಪ್ರಿಪೇರ್ ಫಾರ್ ದಿ ಸ್ಟಡಿ ಆಫ್ ಲಾ? ಅಂದರೆ ಸ್ನೇಹಿತರೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಈ ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಹೌ ಡಸ್ M.K. ಗಾಂಧಿ, ಸೊ ಗಾಂಧೀಜಿರವರು ಈ ಸ್ಟಡಿ ಆಫ್ ಲಾ, ಈ ಲಾಯರ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ರು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ನೋಡಿ ಮಕ್ಕಳೇ, ಇದಕ್ಕೆ ಹೌ ವಿ ರೈಟ್ ದಿ ಆನ್ಸರ್ ಆಫ್ ದ ಗಿವನ್ ಕ್ವಶನ್ ಆ್ಯಂಡ್ ಹೌ ವಿ ಇಂಪ್ರೆಸ್ಡ್ ದಿ ಇವ್ಯಾಲ್ಯುಯೇಟರ್. ಇವ್ಯಾಲ್ಯುಯೇಟರ್ ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ವ, ಅವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ನಿಮ್ಮ ಸರ್ಗಳು. ನೋಡಿ ಫಸ್ಟು ಇದಕ್ಕೆ ಉತ್ತರ ನೋಡಿದಾಗ ಗಾಂಧೀಜೀಸ್ ಇಂಡಸ್ಟ್ರಿಯಸ್ ಸ್ಟಡಿ ಆ್ಯಂಡ್ ಅಚೀವ್ಮೆಂಟ್ಸ್ ಅಂತಂದರೆ ಗಾಂಧೀಜಿ ಒಬ್ಬರು ತುಂಬ ಶ್ರಮಜೀವಿ. ಅವರ ಒಂದು ಸ್ಟಡಿ ಮತ್ತು ಅಚೀವ್ಮೆಂಟ್ ಅಂದರೆ ಓದೋದ್ರಲ್ಲಿ ಮತ್ತು ಅಚೀವ್ಮೆಂಟ್ ಮಾಡೋದ್ರಲ್ಲಿ ತುಂಬ ಹಾರ್ಡ್ ವರ್ಕರ್ ಆಗಿದ್ರು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡಿ ಗಾಂಧೀಜಿ, ಇದು ಫಸ್ಟ್ ಸೆಂಟೆನ್ಸ್ ನೋಡಿ ನಿಮ್ಮ ಸ್ನೇಹಿತರೆ. ಗಾಂಧೀಜಿ ವಾಸ್ ಎ ಡೆಲಿಗೆಂಟ್ ಸ್ಟೂಡೆಂಟ್. ನೋಡಿ ಡೆಲಿಗೆಂಟ್ ಅಂದರೆ ಏನು ಗೊತ್ತಾ? ಇಲ್ಲಿ ಡೆಲಿಗೆಂಟ್ ಕಾಣ್ತಾ ಇದೆಯಲ್ಲ, ಹಂಗಂದ್ರೆ ಶ್ರಮಜೀವಿ ಅಂತ ಅರ್ಥ ಅಲ್ವಾ. ಈಸ್ ಎ ವೆರಿ ಗುಡ್ ಹಾರ್ಡ್ ವರ್ಕರ್ ಅಂತ ಹೇಳಿ ಅರ್ಥ. ಆ್ಯಂಡ್ ನೆಕ್ಸ್ಟ್ ನೋಡಿ ಓವರ್ಕಮ್ಮಿಂಗ್ ಡಿಫಿಕಲ್ಟೀಸ್ ಡ್ಯೂ ಟು ಪೂರ್ ಇಂಗ್ಲೀಷ್. ಓವರ್ಕಮ್ಮಿಂಗ್ ಅಂದರೆ ಏನು ಗೊತ್ತಾಗುತ್ತಲ್ವ, ಹೊರಗಡೆ ಬರೋದು ಅಂತ. ಡಿಫಿಕಲ್ಟೀಸ್ ಅಂದರೆ ಏನು ಗೊತ್ತಾ ನಿಮಗೆ? ಆ ಒಂದು ಕಷ್ಟಗಳು ಅಂತ. ಅಂದರೆ ಪೂರ್ ಇಂಗ್ಲೀಷಿಂದ ಅವ್ರು ಬರೋಕ್ಕೋಸ್ಕರ ವಾಸ್ ಪುಟ್ ದಿ ಲಾಟ್ ಆಫ್ ಎಫರ್ಟ್. ಅವ್ರಿಗೆ ನೋಡಿ ನೀವೆಲ್ಲ ಹೇಳ್ತೀರಿ ನಮಗೆ ಇಂಗ್ಲೀಷ್ ಇಟ್ಸ್ ಎ ವೆರಿ ಡಿಫಿಕಲ್ಟಿ ಸರ್ ಅಂತ ನೀವು ಹೆಂಗೆ ಹೇಳ್ತಿದ್ದೀರೋ ಅದೇ ರೀತಿ ನಮ್ಮ ಗಾಂಧೀಜಿ ಕೂಡ ಹೇಳ್ತಿದ್ರು. ಸೊ ಈ ಡಿಫಿಕಲ್ಟಿ ಅನ್ನೋದು ಇಂಗ್ಲೀಷಲ್ಲಿ ಬಂದಿದೆ ಅಂತ. ಹಾಗಾಗಿ ಅವ್ರು ಹೇಳ್ತಾರೆ ಇಂಗ್ಲೀಷ್ ಈಸ್ ನಾಟ್ ಎ ಡಿಫಿಕಲ್ಟಿ ಸಬ್ಜೆಕ್ಟ್, ವಿ ಕನ್ಸಿಡರ್ ಇಟ್ ಈಸ್ ಎ ಡಿಫಿಕಲ್ಟಿ. ಸೊ ಇಲ್ಲೂ ಕೂಡ ಅವರು ಓವರ್ಕಮ್ಮಿಂಗ್ ಅಂದರೆ ಇಂಗ್ಲೀಷಿನ ಒಂದು ಪೂರ್ ಇಂಗ್ಲೀಷಿಂದ ಓವರ್ಕಮ್ಮಿಂಗ್ ಹೊರಗಡೆ ಬರೋಕ್ಕೋಸ್ಕರ ತುಂಬ ಶ್ರಮವನ್ನು ಪಟ್ಟಿದ್ದಾರೆ ಸ್ನೇಹಿತರೆ ಅವರು. ಇನ್ನು ನೋಡಿ ನೆಕ್ಸ್ಟ್ ನೋಡಿ ಈ ಆಲ್ಸೋ ಸ್ಟಡಿ. ನೋಡಿ ಈ ಅಂತಂದರೆ ಇದು ಪ್ರನೌನು. ಈ ಅಂದರೆ ಇಲ್ಲಿ ಯಾರಪ್ಪ ಅಂದರೆ ಗಾಂಧೀಜಿ ಸ್ನೇಹಿತರೆ. ಈ ಆಲ್ಸೋ ಸ್ಟಡಿಡ್ ಲ್ಯಾಟಿನ್ ಆ್ಯಂಡ್ ಮೇಡ್ ಎಫರ್ಟ್ ಟು ಇಂಪ್ರೂವ್ ಈಸ್ ಇಂಗ್ಲೀಷ್. ನೋಡಿ ಅವರು ಹೇಳಿದ್ದಾರೆ ಅವರು ಬರೀ ಇಂಗ್ಲೀಷ್ ಅಷ್ಟೇ ಅಲ್ಲ ಸ್ನೇಹಿತರೆ, ಅವರು ಲ್ಯಾಟಿನ್ ಕೂಡ, ಲ್ಯಾಟಿನ್ ಅನ್ನೋ ಒಂದು ಲ್ಯಾಂಗ್ವೇಜು ಕೂಡ ಇದೆ ಅಲ್ವಾ, ಆ ಭಾಷೆಯನ್ನು ಕೂಡ ಅವರು ಕಲ್ತಿದ್ದಂತೆ. ಅಷ್ಟೇ ಅಲ್ಲ ನೋಡಿ ಮೇಡ್ ಅಂದರೆ ಗೊತ್ತಾ ಮಾಡುವುದು ಅಂತ. ಮೇಡ್ ಎಫರ್ಟ್ಸ್ ಟು ಇಂಪ್ರೂವ್ ಈಸ್ ಇಂಗ್ಲೀಷ್. ಸೊ ಇಂಗ್ಲೀಷನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ತುಂಬ ಕಷ್ಟವನ್ನು ಪಟ್ಟು ಅವರು ಓದ್ತಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡಿ ಡಿಸ್ಪೈಟ್ ದಿ ಲ್ಯಾಕ್ ಆಫ್ ಲೆಕ್ಚರ್ಸ್. ನೋಡಿ ಡಿಸ್ಪೈಟ್ ಅಂದರೆ ಏನು ಗೊತ್ತಾ? ಅಂದರೆ ಇಲ್ಲದೆ ಇರೋದು ಅಂತ ಅರ್ಥ ಆಗುತ್ತೆ, ಅಥವಾ ಹೊರತಾಗಿಯೂ ಅಂತಾಗುತ್ತೆ. ಲ್ಯಾಕ್ ಅಂತಂದರೆ ಕೊರತೆ ಇದೆ ಅಂತ. ಲೆಕ್ಚರ್ಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಫ್ಯಾಕಲ್ಟೀಸ್ ಅಂತ. ಅಂದರೆ ಲೆಕ್ಚರ್ಗಳ ಕೊರತೆ ಇದ್ರೂ, ಉಪನ್ಯಾಸಕರ ಕೊರತೆ ಇದ್ರೂ ಕೂಡ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಈ ಅಂದರೆ ಗಾಂಧೀಜಿ ನೋಡಿ ಇಲ್ಲಿ ಗೊತ್ತಾಗುತ್ತಲ್ವಾ, ಈ ಅಂದರೆ ಈ ಫೌಂಡ್ ದಿ ಕರಿಕ್ಯುಲಮ್ ಆ್ಯಂಡ್ ಎಕ್ಸಾಮ್ ಈಸಿ. ಅವರು ಲೆಕ್ಚರ್ಸ್ ಇಲ್ಲ ಅಂತೇಳಿ ಅವ್ರಿಗೆ ಸುಮ್ಮನೆ ಇರಲಿಲ್ಲ ಸ್ನೇಹಿತರೆ. ಅವ್ರೇನಪ್ಪ ಅಂದರೆ ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮ, ಎಕ್ಸಾಮ್ಸ್ ಅಂತಂದರೆ ಪರೀಕ್ಷೆಗಳು, ಈಸಿ ಅಂದರೆ ಸುಲಭ ಅಂತ ಅರ್ಥದಲ್ಲಿ. ಅಂದರೆ ಫೌಂಡ್ ಅಂದರೆ ಫೈಂಡ್ ಇನ್ ಪಾಸ್ಟ್ ಟೆನ್ಸು. ಅಂದರೆ ಅವ್ರ ಎಕ್ಸಾಮ್ಗಳನ್ನು ಕೂಡ ಲೆಕ್ಚರ್ಸ್ ಇಲ್ಲ ಅಂದರೂ ಕೂಡ ಅವರು ಸುಲಭವಾಗಿ ಪಠ್ಯಕ್ರಮವನ್ನು ಓದಿ ಎಕ್ಸಾಮ್ನ ತುಂಬ ಸುಲಭವಾಗಿ ಬರೆದು ಉತ್ತಮ ಅಂಕಗಳನ್ನು ಗಳಿಸ್ತಾ ಇದ್ರಂತೆ ಸ್ನೇಹಿತರೆ. ದೆನ್ ವಿ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್. ಹಿ ಪಾಸ್ಡ್ ದಿ ಯೂನಿವರ್ಸಿಟಿ ಆಫ್ ಲಂಡನ್ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಇನ್ ಜೂನ್ 1819. ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆ. ಸೊ ಅವರು ಯೂನಿವರ್ಸಿಟಿ ಆಫ್ ಲಂಡನ್ನಲ್ಲಿ ಅವರೇನಪ್ಪ ಅಂದರೆ ಈ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ನ ಜೂನ್ 1819 1890 ಬರೀತಾರಂತೆ. ಅವರು ಬರೆದು ಪಾಸ್ ಆಗ್ತಾರಂತೆ. ಯಾವ ಯೂನಿವರ್ಸಿಟಿ ಅಂತಂದರೆ ಯೂನಿವರ್ಸಿಟಿ ಆಫ್ ಲಂಡನ್ ಮೆಟ್ರಿಕ್ಯುಲೇಷನ್. ನೋಡಿ ಇದನ್ನು ತುಂಬ ಇಂಪಾರ್ಟೆಂಟ್, ಇವಾಗ ನೀವು ಬರೀಲೇಬೇಕು ಅಲ್ವಾ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಅಷ್ಟೇ ಅಲ್ಲ, ಅವ್ರು ಏನೇನು ಪಾಸ್ ಆಗ್ತಾರೆ? ಪಾಸಿಂಗ್ ದಿ ಫ್ರೆಂಚನ್ನು ಪಾಸ್ ಆಗ್ತಾರೆ, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪಾಸ್ ಆಗ್ತಾರೆ. ಆಲ್ಸೋ ಹಿ ಪಾಸ್ಡ್ ಇನ್ ದಿ ಕೆಮಿಸ್ಟ್ರಿ ಸಬ್ಜೆಕ್ಟ್. ಕೆಮಿಸ್ಟ್ರಿಲಿ ಕೂಡ ಸ್ನೇಹಿತರೆ ಅವರು ಪಾಸ್ ಆಗ್ತಾರೆ. ಇನ್ನು ನೆಕ್ಸ್ಟ್ ನೋಡಿ ಡಿಸ್ಪೈಟ್ ಫೇಲಿಂಗ್ ಇನ್ ಲ್ಯಾಟಿನ್ ಹಿ ಇವೆಂಚುಯಲಿ ಪಾಸ್ಡ್ ಇಟ್.
ಸೊ ಡಿಸ್ಪೈಟ್ ಅಂದರೆ ಹೊರತಾಗಿಯುವಂಥ ಲ್ಯಾಟಿನ್ ಸಬ್ಜೆಕ್ಟಲ್ಲಿ ಅವ್ರು ಫೇಲ್ ಆಗಿದ್ರು ಕೂಡ ಸೊ ಈ ಇವೆಂಚುಯಲಿ ಅದನ್ನು ಹೊರತಾಗಿ ಆಫ್ಟರ್ ಏನು ಮಾಡ್ತಾರೆ ಅಂದರೆ ಅದನ್ನು ಕೊನೆಗೆ ಅವರು ಪಾಸ್ ಮಾಡ್ಕೊತಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ಅವ್ರು ನೋಡಿ ಈ ನೆವರ್ ಬ್ಲೇಮ್ ಎನಿವನ್ ಅಂಡ್ ಹಿ ನೆವರ್ ಇವಟ್ ಥಿಂಕ್ ಅಬೌಟ್ ದಿ ಹಾರ್ಡ್ ಥಿಂಗ್. ಅವ್ರೇನಪ್ಪ ಅಂತಂದರೆ ಓ ಇದು ಈಸಿ ನೋಡಿ, ವೆನ್ ಯು ಪುಟ್ ದಿ ಹಾರ್ಡ್ ವರ್ಕ್ ಇಟ್ಸ್ ವೆರಿ ಈಸಿ. ಓಕೆ, ನೀವು ಯಾವಾಗ ಹಾರ್ಡ್ ಅಂತ ಥಿಂಕ್ ಮಾಡ್ತಿರೋ ಅದು ಹಾರ್ಡ್ ಆಗ್ತಾ ಕನ್ಸಿಡರ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಈಸಿ ಅಂತ ಕನ್ಸಿಡರ್ ಮಾಡಿರಿ, ಯು ಪುಟ್ ಎ ಹಾರ್ಡ್ ವರ್ಕ್ ಇಟ್ ಶುಡ್ ಬಿ ಈಸಿ, ಅದು ಈಸಿ ಹಾಗೆ ಆಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡಿ, ಡಿಸ್ಪೈಟ್ ಈಸ್ ಪ್ರೋಗ್ರೆಸ್ he was admitted to the inner temple the bar in November 1888. ನೋಡಿ ಮಕ್ಕಳೇ, ಸಾರಿ ಸ್ನೇಹಿತರೆ, ಏನು ಹೇಳ್ತಿದ್ದಾರೆ ಅಂತಂದರೆ ಸೊ ಅದು ಡಿಸ್ಪೈಟ್ ಆಫ್ ದಿ ಪ್ರೋಗ್ರೆಸ್, ಅವ್ರು ಏನೇ ಪ್ರೋಗ್ರೆಸ್ ಇದ್ದರೂ ಕೂಡ ಅವರು ಎಷ್ಟೇ ಕಷ್ಟ ಇದ್ದರೂ ಕೂಡ he was admitted, ಅವ್ರು ಎಲ್ಲಿ ಸೇರ್ಕೊತಾರೆ ಅಂದರೆ ಇನ್ನರ್ ಟೆಂಪಲ್ ಬಾರ್ ಅನ್ನುವಂಥ ಒಂದು 1988 ಅವರು ಸೇರ್ಕೊಂತಾರೆ, ಅಲ್ಲೋಗಿ ಅವರು ಜಾಯ್ನ್ ಆಗ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ನಾವು ಗಾಂಧೀಜೀಸ್ ಜರ್ನಿ ಟು ಇಂಗ್ಲೆಂಡ್. ಗಾಂಧೀಜೀಸ್ ನೋಡಿ, ಇಲ್ಲಿ ಅಪಾಸ್ಟ್ರಫಿ ಎಸ್ ಇದೆ ಸ್ನೇಹಿತರೆ. ಈ ಅಪಾಸ್ಟ್ರಫಿ ಎಸ್ ಇರುವ ಒಂದು ವೈ ವಿ ಪುಟ್ ದಿ ಅಪಾಸ್ಟ್ರಫಿ ಎಸ್ ಅಂದರೆ ಗಾಂಧೀಜಿ ಅನ್ನೋಕ್ಕಿಂತ ಗಾಂಧೀಜಿ ಅವರ ಅನ್ನೋದಕ್ಕೆ ನಾವು ಎಸ್ ಅನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ನೋಡಿ ಅವರ ಇಂಗ್ಲೆಂಡ್ ಜರ್ನಿ ಹೇಗಿತ್ತು, how he was faced the lot of thing in the England and what he has had experience in the England ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, Gandhiji's main reason for moving to England was to pass the bar examination. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಗಾಂಧೀಜಿಯವರು ಮೇನ್ ರೀಸನ್, ಮುಖ್ಯವಾದ ಕಾರಣ ಫಾರ್ ಮೂವಿಂಗ್ ದಿ ಇಂಗ್ಲೆಂಡಿಗೆ ಹೋಗೋಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ವಾಸ್ ಟು ಪಾಸ್ ದಿ ಬಾರ್ ಎಕ್ಸಾಮಿನೇಷನ್. ಆ ಬಾರ್ ಎಕ್ಸಾಮಿನೇಷನ್ ಇದೆಯಲ್ವಾ, ಆ ಎಕ್ಸಾಮಿನೇಷನ್ನ ಪಾಸ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅವರು ಅಂತಂದರೆ ಸ್ನೇಹಿತರೆ ಇಂಗ್ಲೆಂಡಿಗೆ ಹೋಗ್ತಾರೆ. ವಾಟ್ ಇಸ್ ದ ಮೇನ್ ರೀಸನ್ ಆಫ್ ದಿ ಗಾಂಧೀಜಿ ಮೂವಿಂಗ್ ಟು ದಿ ಇಂಗ್ಲೆಂಡ್, ಬಿಕಾಸ್ ಯು ವಾಸ್ ಪಾಸ್ ದಿ ಬಾರ್ ಎಕ್ಸಾಮಿನೇಷನ್. ಇನ್ನು ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯು ವಾಸ್ ಶೈ ಅಂದರೆ ತುಂಬ ಆಕ್ಟಿವ್ ಆಗಿರೋದು, ಹೊಳೆಯೋದು ಅಂತ ಅರ್ಥ. ಲೀವ್ಡ್ ಇನ್ ದಿ ಕ್ಯಾಬಿನ್, ಅವ್ರು ಕ್ಯಾಬಿನಲ್ಲಿ ಇರ್ತಾರಂತೆ. ದೆನ್ ಈಟಿಂಗ್ ಓನ್ಲಿ ಸ್ವೀಟ್ಸ್ ಆ್ಯಂಡ್ ಸ್ನ್ಯಾಕ್ಸ್, ಅವರು ಏನಪ್ಪ ಊಟ ಮಾಡ್ತಿದ್ರು ತಿಂತಿದ್ರು ಅಂತಂದರೆ ಸೊ ಸ್ವೀಟ್ಸು ಮತ್ತು ಸ್ನ್ಯಾಕ್ಸ್ ಅಂದರೆ ಉಪಹಾರಗಳನ್ನು ತಿಂತಾ ಇದ್ರಂತೆ ಸ್ನೇಹಿತರೆ. ದೆನ್ ದ ಕರಿಕ್ಯುಲಮ್ ವಾಸ್ ಈಸಿ. ಅವ್ರಿಗೆ ನೋಡಿ ಕರಿಕ್ಯುಲಮ್ ಅಂತಂದರೆ ಸ್ನೇಹಿತರೆ ಪಠ್ಯಕ್ರಮಗಳು ಅಂತೇಳಿ ಅರ್ಥ. ಸೊ ಅವ್ರ ಕರಿಕ್ಯುಲಮ್ನ ತುಂಬ ಸುಲಭವಾಗಿ ಮಾಡ್ಕೊತಿದ್ರಂತೆ. ವಾಟ್ ಎವರ್ ಇಟ್ ದೇ ಹ್ಯಾವ್ ಗಿವನ್ ಇಟ್ಸ್ ನೋ ಮ್ಯಾಟರ್, ಬಟ್ ವಾಟ್ ಎವರ್ ಇಟ್ ದೇ ಗಿವ್ ಈ ಕನ್ಸಿಡರ್ ಇಟ್ ಈಸ್ ಎನ್ ಈಸಿ. ದೆನ್ ನೋಡಿ, ವಿತ್ ಅವನೇನೇ ಸ್ಟಡಿ ಮಾಡಿದ್ರು ಗಾಂಧೀಜಿಯವರು ಅಂತಂದರೆ ವಿತ್ ರೋಮನ್ ಲಾ ಅಂಡ್ ಕಾಮನ್ ಲಾ ಆಸ್ ದಿ ಮೇನ್ ಸಬ್ಜೆಕ್ಟ್ ಇನ್ ದ ಬಾರ್ ಎಕ್ಸಾಮಿನೇಷನ್. ನೋಡಿ ಈಗ ನಾವೆಲ್ಲ ಆಪ್ಷನಲ್ಲು ಮತ್ತು ಕೋರ್ ಸಬ್ಜೆಕ್ಟ್ ಅಂತ ಹೆಂಗೆ ಗೊತ್ತೀವ ಸ್ನೇಹಿತರೆ, ಸೊ ಇಲ್ಲೂ ಕೂಡ ಅಷ್ಟೇ. ವೆನ್ ಗಾಂಧೀಜಿ ಸ್ಟಡಿಡ್ ಇನ್ ದಿ ಬಾರ್ ಎಕ್ಸಾಮಿನೇಷನ್ ಹಿ ಹ್ಯಾಸ್ ಟುಕ್ ದಟ್ ರೋಮನ್ ಲಾ ಅಂಡ್ ಕಾಮನ್ ಲಾ ಆಸ್ ದಿ ಮೇನ್ ಸಬ್ಜೆಕ್ಟ್. ಮೇನ್ ಸಬ್ಜೆಕ್ಟ್ ಅಂದರೆ ಗೊತ್ತಾಗ್ತಲ್ಲ ಸ್ನೇಹಿತರೆ, ಮುಖ್ಯವಾದಂತಹ ವಿಷಯಗಳನ್ನಾಗಿ ಅವರು ರೋಮನ್ ಲಾ ಮತ್ತು ಕಾಮನ್ ಲಾನವರು ತಗೊಳ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ಗಾಂಧಿ ಪಾಸ್ಡ್ ದಿ ಎಕ್ಸಾಮಿನೇಷನ್ and was called to the bar on June 10, 1891. ಸ್ನೇಹಿತರೆ, ಗಾಂಧೀಜಿ ಅವರು ಎಕ್ಸಾಮಿನೇಷನ್ ಎಷ್ಟರಲ್ಲಿ ಪಾಸ್ ಆಗ್ತಾರೆ ಅಂತಂದರೆ ಅವರು June 10, 1891 ಅವರು ಸೊ ಗಾಂಧೀಜಿ ಈ ಬಾರ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟು ಹಿ ಎನ್ರೋಲ್ಡ್ ಇನ್ ದಿ ಹೈಕೋರ್ಟ್ ಆನ್ June 11. ನೋಡಿ June 10ಗೆ ಅವರು ಮುಗಿಸಿದ್ದಾರೆ, June 11ಗೆ ಎನ್ರೋಲ್ ಅಂದರೆ ಜಾಯ್ನ್ ಆಗೋದು ಅಂತ ಹೈಕೋರ್ಟಿಗೆ ಜಾಯ್ನ್ ಆಗ್ತಾರಂತೆ ಸ್ನೇಹಿತರೆ. ಆ್ಯಂಡ್ ಸೈಲ್ಡ್ ಫಾರ್ ಇಂಡಿಯಾ ಆನ್ June 12. ಅಷ್ಟು June 12ಗೆ ಅವರು ಮತ್ತೆ ಇಂಡಿಯಾ ಕಡೆ ಅವ್ರ ಗಮನವನ್ನು ಬರ್ತಾರಂತೆ ಸ್ನೇಹಿತರೆ. ಇನ್ನು ಈಸ್ 3 year stay in England was marked by intellectual activity and tolerate for all the schools of thoughts. ನೋಡಿ ಅವ್ರು ಹೇಳ್ತಾರೆ ಈಸ್ ಅಂದರೆ ಏನು ಗೊತ್ತಾ, ಇಲ್ಲಿ ನೋಡಿ ಹೀಗೂ ಈಸಿಗೂ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಹೀ ಅಂದರೆ ಅವನು, ಈಸ್ ಅಂದರೆ ಅವನ ಅಂತಾಗುತ್ತೆ ಇಲ್ಲಿ ಗಾಂಧೀಜಿ ಅವರು. ಓಕೆನಾ, ನಾನು ಅವನು ಅಂತಿದ್ರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ವಿ ಸೇ ಇನ್ ಇಂಗ್ಲೀಷ್ ಈ ಆ್ಯಂಡ್ ಈಸ್. ಓಕೆನಾ, ಅದೇ ರೀತಿ ನಾವು ಕರೆಯೋಕ್ಕೆ ಸಾಧ್ಯ. ನೋಡಿ ಈಸ್ 3 year ಸ್ಟೇ ಇನ್ ಇಂಗ್ಲೆಂಡ್. ಅವರು 3 ವರ್ಷ ಏನು ಇಂಗ್ಲೆಂಡಲ್ಲಿದ್ದರು. ಸೊ ವಾಸ್ ಮಾರ್ಕ್ಡ್ ಬೈ, ಅವ್ರು ಯಾವುದಕ್ಕೆ ತುಂಬ ಗುರುತಿಸ್ಕೊಂಡಿದ್ದಾರೆ ಅಂತಂದರೆ, ಅವ್ರು ಯಾವುದ್ರಲ್ಲಿ ತುಂಬ ಫೇಮಸ್ ಆಗಿದ್ರು ಅಂತಂದರೆ ಇಸ್ ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಅಂತಂದರೆ ಒಂದು ಬೌದ್ಧಿಕ ಒಂದು ಶಕ್ತಿ ಅಥವಾ ಬೌದ್ಧಿಕ ವಿಚಾರ ಅಂತೇಳಿ ಅರ್ಥ.
ಅಂಡ್ ಟಾಲರೇಟ್ ಫಾರ್ ಆಲ್ ಸ್ಕೂಲ್ ಆಫ್ ಥಾಟ್ಸ್. ಟಾಲರೇಟ್ ಅಂದರೆ ಸಹಿಷ್ಣುತೆ, ಅಥವಾ ಯಾರಿಗೂ ಅವ್ರು ಏನು ಮಾತಾಡ್ತಾ ಇರಲಿಲ್ಲ, ತುಂಬ ತಾಳ್ಮೆಯಿಂದ ಇರ್ತಿದ್ರು ಅಂತ ಅರ್ಥ ಸ್ನೇಹಿತರೆ. ಇನ್ನು ಗಾಂಧಿ ಎಕ್ಸ್ಪ್ರೆಸ್ಡ್ ಈಸ್ ಗಾಂಧಿ ಎಕ್ಸ್ಪ್ರೆಸ್ಡ್ ಈಸ್ ಪ್ರಿಫರೆನ್ಸ್ ಫಾರ್ ಲಿವಿಂಗ್ ಇನ್ ಇಂಗ್ಲೆಂಡ್ ಓವರ್ ಎನಿ ಅದರ್ ಪ್ಲೇಸ್ ಇನ್ ದ ವರ್ಲ್ಡ್. ಸೊ ಗಾಂಧೀಜಿ ಏನು ಹೇಳ್ತಿದ್ದಾರೆ ಅಂತಂದರೆ ನೋಡಿ, ಅವ್ರು ಗಾಂಧೀಜಿ ಎಕ್ಸ್ಪ್ರೆಸ್ಡ್ ಈಸ್ ಪ್ರಿಫರೆನ್ಸ್ ಫಾರ್ ಲಿವಿಂಗ್ ಇನ್ ಇಂಗ್ಲೆಂಡ್. ಸೊ ಅವ್ರು ಇಂಗ್ಲೆಂಡಲ್ಲಿ ಪ್ರಿಫರೆನ್ಸ್ ಕೊಡ್ತಿದ್ರಂತೆ. ಜಗತ್ತಿನ ಎಲ್ಲೂ ಕೂಡ ಅವರು ಇರೋಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಇಂಗ್ಲೆಂಡಲ್ಲಿ ಅವ್ರು ಇರೋಕ್ಕೆ ಇಷ್ಟಪಡ್ತಿದ್ರು ಅಂತ ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಈ ರೀತಿಯ ಒಂದು ಕ್ವಶನನ್ನು ಕೊಟ್ಟಾಗ ನಾವು ಇವೆಲ್ಲ ಅಂಶಗಳನ್ನು, ಸೊ ವೆನ್ we got the information from the question paper, that time we must write these are all datas or these are all points in your examination. You can easily get a good marks, no doubt at all. ನೀವು ಆರಾಮಾಗಿ ಆ ಒಂದು ಮಾರ್ಕ್ಸನ್ನು ನೀವು ತಗೋಬೋದು ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋದಾಗ ಸ್ನೇಹಿತರೆ, ನಾವೊಂದು ಗ್ರಾಮರ್ ಪಾರ್ಟ್ಸನ್ನು ನಾನು ಹೇಳ್ತಾ ಇದ್ದೆ ಆಗಲೇ ಅಲ್ವಾ ಇಂಗ್ಲೀಷಲ್ಲಿ. ಸೊ ಏನಾಗುತ್ತೆ ಅಂತಂದರೆ, ಈ ಒಂದು ಲೆಟರನ್ನು ನಮಗೆ ಕೊಡ್ತಾ ಹೋಗ್ತಾರೆ ಅಲ್ವಾ. ಲೆಟರ್ ರೈಟಿಂಗ್ ನಮಗೆ ತುಂಬ ಇಂಪಾರ್ಟೆಂಟ್. ವೈ? ಬಿಕಾಸ್ ಯು ಆರ್ ದಿ ಫ್ಯೂಚರ್ ಲಾಯರ್ಸ್, ಯು ಮಸ್ಟ್ ನೋ ಅಬೌಟ್ ಇಟ್, ವಾಟ್ ಆಸ್ ದ ರೂಲ್ಸ್ ಆಫ್ ದಿ ದಟ್ ಪರ್ಟಿಕ್ಯುಲರ್ ಆಫ್ ದಿ ಲೆಟರ್ ರೈಟಿಂಗ್ ಆ್ಯಂಡ್ ಹೌ ವಿ ರೈಟ್ ಇಟ್ ಆ್ಯಂಡ್ ವಾಟ್ ಆರ್ ದ ಸ್ಟೆಪ್ಸ್ ವಿ ಮಸ್ಟ್ ಯೂಸ್ ಇಟ್. ನಾವೇನೇನು ಬರೀಬೇಕು, ಯಾವ ರೀತಿ ಬರೀಬೇಕು, ಯಾವೆಲ್ಲ ಅಂಶಗಳಲ್ಲಿರಬೇಕು, ಯಾವ ಸ್ಟೆಪ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ಕೊಬೇಕು ಅನ್ನೋದನ್ನು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೋಡಿ, ಈಗ ರೈಟ್ ಎ ಲೆಟರ್ ಟು ದಿ ಎಡಿಟರ್, Times of India, regarding the bad road condition causing the frequent accidents. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ಅಂತ ಅಂದರೆ, ರೈಟ್ ಎ ಲೆಟರ್ ಟು ದಿ ಎಡಿಟರ್. ನೋಡಿ, ನೀವು ಟೈಮ್ಸ್ ಆಫ್ ಇಂಡಿಯಾ ಅನ್ನುವ ಒಂದು ಪತ್ರಿಕೆಗೆ ಒಂದು ಎಡಿಟರಿಗೆ ನೀವು ಒಂದು ಲೆಟರ್ನ ಬರೀತಿದ್ದೀರಿ. ಯಾಕೆ ಲೆಟರ್ ಬರೀತಿದ್ದೀರಿ? ಅವ್ರಿಗೆ ವಿಶ್ ಮಾಡೋಕ್ಕ ಅಲ್ಲ ಸ್ನೇಹಿತರೆ. ಯಾವುದಕ್ಕೆ? ರಿಗಾರ್ಡಿಂಗ್ ಅಂದರೆ ಈ ವಿಚಾರದ ಕುರಿತಾಗಿ. ಯಾವ ವಿಚಾರ ಅದು? ದ ಬ್ಯಾಡ್ ರೋಡ್ ಕಂಡೀಷನ್ ಕಾಸಿಂಗ್ ದಿ ಫ್ರೀಕ್ವೆಂಟ್ ಆಕ್ಸಿಡೆಂಟ್ಸ್, ಅಂದರೆ ಸರಣಿ ಅಪಘಾತಗಳಾಗ್ತಿದ್ದಾವೆ. ಆ ಒಂದು ರೋಡ್ ಕಂಡೀಷನ್ನಿಂದ ಈ ಸರಣಿ ಅಪಘಾತಗಳಾಗ್ತಿದ್ದಾವೆ. ಅದನ್ನು ಕುರಿತಾಗಿ ನೀವು ನ್ಯೂಸ್ ಪೇಪರಲ್ಲಿ ಮೆನ್ಷನ್ ಮಾಡಬೇಕು. ನೀವು ನ್ಯೂಸ್ ಪೇಪರಲ್ಲಿ ಬರೆದು ಅದನ್ನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ನೀವು ಎಡಿಟರಿಗೆ ನೀವು ಪತ್ರವನ್ನು ಬರಿತಾ ಇದ್ದೀರಿ ಸ್ನೇಹಿತರೆ. ಈಗ ಫಸ್ಟು ಟು ನೋಡಿ, ನಾವು ಯಾರಿಗೆ ಬರಿತಾ ಇದ್ದೀವಿ ಹೇಳಿ ಸ್ನೇಹಿತರೆ? ಟು ಅಂದರೆ ರವರಿಗೆ ಅಂತ ಅರ್ಥ ಅಲ್ಲ ಸ್ನೇಹಿತರೆ. ನೋಡಿ, ಟು ನೋಡಿ ಗೊತ್ತಾಗುತ್ತೆ. ದಿ ಎಡಿಟರ್. ನೋಡಿ, ದಿ ಅಂತ ವೈ ವಿ ಯೂಸ್ ಡೆಫಿನೆಟ್ ಆರ್ಟಿಕಲ್. ಯಾಕೆ ನಾವು ಡೆಫಿನೆಟ್ ಆರ್ಟಿಕಲ್ ಅನ್ನು ಯೂಸ್ ಮಾಡಿದ್ದೀವಿ ಅಂತ ಅಂದರೆ, ಇಲ್ಲಿ ಎಡಿಟರ್ ಅನ್ನೋದು ಡೆಫಿನೆಟ್ ಆಗಿದೆ, ಅದಕ್ಕೆ ನಾವು ದಿ ಅಂತ ನಾವು ಮೆನ್ಷನ್ ಮಾಡಬೇಕು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನೀವು ಪ್ರಿನ್ಸಿಪಲ್ ಬರೆದ್ರೆ ದಿ ಪ್ರಿನ್ಸಿಪಾಲ್ ಅಂತಾನೆ ನೀವು ಮೆನ್ಷನ್ ಮಾಡಬೇಕು. ಯಾವ ನ್ಯೂಸ್ ಪೇಪರ್ ಅದು? ನೋಡಿ, ದ ಟೈಮ್ಸ್ ಆಫ್ ಇಂಡಿಯಾ. ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಿಗೆ ನೀವು ಬರೀತಿರೋದಲ್ವಾ ಸ್ನೇಹಿತರೆ. ಇನ್ನು ನೋಡಿ, ಎಲ್ಲಿದೆ ಅದು? ಮುಂಬೈ ಇಂಡಿಯಾ. ನೀವೆಲ್ಲ ಯಾವ ಅಡ್ರೆಸ್ ಇರುತ್ತೋ, ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಇದ್ರೆ ಶಿವಮೊಗ್ಗ, ದಾವಣಗೆರೆ ಇದ್ರೆ ದಾವಣಗೆರೆ, ಅಥವಾ ಬ್ಯಾಂಗ್ಳೂರ್ ಇದ್ರೆ ಬ್ಯಾಂಗ್ಳೂರ್, ಯು ಮೆನ್ಷನ್ ಇಟ್ ಅಲ್ವಾ ಸ್ನೇಹಿತರೆ. ಇನ್ನು ಸಬ್ಜೆಕ್ಟ್ ಏನು? ವಿಷಯ ಬೇಕಲ್ವಾ. ನಾವು ಸುಮ್ಮನೆ ಏನೇನೋ ಬರೆಯಕ್ಕೆ ಬರಲ್ಲ ಸ್ನೇಹಿತರೆ. ಸೊ ನೋಡಿ, ಇನ್ನೊಂದೇನು ವಿಚಾರ ಏನು ಅಂತಂದರೆ, ದ ಸಬ್ಜೆಕ್ಟ್ ಮಸ್ಟ್ ಬಿ ವಿತಿನ್ ಎ ಲೈನ್ ಆರ್ ವಿತಿನ್ ಎ ಸೆಂಟೆನ್ಸ್ ಅಲ್ವಾ. ಸಬ್ಜೆಕ್ಟ್ ಹೇಗಿರಬೇಕು ಅಂತಂದರೆ, ಒಂದೇ ಲೈನಲ್ಲಿ ಒಂದೇ ವಾಕ್ಯದಲ್ಲಿ ಪೂರ್ಣವಾದ ಮಾಹಿತಿಯನ್ನು ಕೊಡುವಂತೆ ಕ್ಲಿಯರ್ ಆಗಿರಬೇಕು ಸ್ನೇಹಿತರೆ ಅದು. ನೋಡಿ, ಈಗ ಅರ್ಜೆಂಟ್ ನೀಡ್ ಫಾರ್ ಇಂಪ್ರೂವ್ಮೆಂಟ್ ಇನ್ ರೋಡ್ ಕಂಡೀಷನ್ ಅಂದರೆ, ಅರ್ಜೆಂಟ್ ಅಂದರೆ ಗೊತ್ತಾಗುತ್ತೆ ವೇಗವಾಗಿ ಅಥವಾ ಎಮರ್ಜೆನ್ಸಿಯಾಗಿ. ನೀಡ್ ಫಾರ್ ಇಂಪ್ರೂವ್ಮೆಂಟ್ ಇನ್ ದ ರೋಡ್ ಕಂಡೀಷನ್, ಆ ರಸ್ತೆಗಳನ್ನು ಇಂಪ್ರೂವ್ಮೆಂಟ್ ಮಾಡಿ. ಆ ಕಂಡೀಷನ್ ಅಂದರೆ ಅವು ದುಸ್ಥಿತಿಗೆ ಹೋಗ್ಬಿಟ್ಟಿದ್ದಾವೆ. ಸೊ ಅವನ್ನ ರೆಡಿ ಮಾಡ್ಬೇಕು ನಾವು. ಅದ್ರ ಬಗ್ಗೆ ನೀವು ಬರೀರಿ, ಅದ್ರ ಬಗ್ಗೆ ನ್ಯೂಸ್ ಪೇಪರಲ್ಲಿ ಮೆನ್ಷನ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ. ಈಗ ಡಿಯರ್ ಸರ್ ಆರ್ ಮೇಡಮ್, ನಾವು ಅವ್ರಿಗೆ ವಿಶ್ ಮಾಡಬೇಕಲ್ವಾ. ಮೀನ್ಸ್ ನಾವೆಲ್ಲೇ ಹೋದ್ರೂ ಕೂಡ, ವೆರೆವರ್ ವಿ ಗೋ ನೋ ದಟ್ ವಿ ನೋ ದಟ್ ಲ್ಯಾಂಗ್ವೇಜ್ ಫಂಕ್ಷನ್. ಫಸ್ಟ್ ವಿ ವಿಶ್ ಟು ದಿ ಹೂ ಆರ್ ಮೀಟ್ ಯು. ನಾವು ಯಾರನ್ನ ನೀವು ಮೀಟ್ ಮಾಡಬೇಕು ಅಂತಂದರೆ ನಾವು ಅವ್ರಿಗೆ ಏನು ಮಾಡಬೇಕು ಅಂದರೆ, ಫಸ್ಟು ವಿಶ್ ಮಾಡಬೇಕು. ಗುಡ್ ಮಾರ್ನಿಂಗ್ ಆಗಿರ್ಬೋದು, ಗುಡ್ ಈವ್ನಿಂಗ್ ಆಗಿರ್ಬೋದು. ನಾವು ಅವನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ. ಡಿಯರ್ ಸರ್ ಆರ್ ಮೇಡಮ್, ಪ್ರೀತಿಯ ಮೇಡಮ್ ಇರ್ಬೋದು ಅಥವಾ ಸರ್ ಇರ್ಬೋದು ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಐ ಆಮ್ ರೈಟಿಂಗ್ ಟು. ನೋಡಿ, ಈಗ BOL ನಾವು ಬಾಡಿ ಆಫ್ ಲೆಟರ್ ಅಂತೇಳಿ ಕರಿತೇವೆ. ನೋಡಿ, ಐ ಆಮ್ ರೈಟಿಂಗ್ ಟು ಡ್ರಾ ಅಟೆನ್ಷನ್ ಟು ದಿ ಡಿಪ್ಲೋರಬಲ್ ಕಂಡೀಷನ್ ಆಫ್ ರೋಡ್ಸ್ ಇನ್ ಅವರ್ ಸಿಟಿ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇಲ್ಲಿ ಅಟೆನ್ಷನ್ ನಮ್ಮ ಒಂದು ಐ ಆಮ್ ರೈಟಿಂಗ್ ಟು ಡ್ರಾ ಅಟೆನ್ಷನ್. ನಾನು ಇಲ್ಲಿ ಯಾಕೆ ಪತ್ರ ಬರಿತಿದ್ದೀನಿ ಅಂತಂದರೆ, ಡ್ರಾ ಅಟೆನ್ಷನ್, ನಿಮ್ಮನ್ನ ಗಮನ ಎಲ್ಲಿ ಆಗ್ತಿದ್ದೀನಿ ಅಂತಂದರೆ ಡಿಪ್ಲೋರಬಲ್ ಕಂಡೀಷನ್.
ಡಿಪ್ಲೋರಬಲ್ ಅಂದರೆ ಸ್ನೇಹಿತರೆ ಶೋಚನೀಯ ಸ್ಥಿತಿಗೆ ತಲುಪಿರುವಂತಹ ರಸ್ತೆಗಳು ಅಂತ ಅರ್ಥ. ಕಂಡೀಷನ್ ಆಫ್ ರೋಡ್ಸ್ ಇನ್ ಅವರ್ ಸಿಟಿ, ನಮ್ಮ ನಗರದಲ್ಲಿ ತುಂಬ ಕೆಟ್ಟ ಸ್ಥಿತಿಗೆ ಏನಾಗಿದೆ ಅಂತಂದರೆ ರೋಡ್ಗಳು ಬಂದಿದ್ದಾವೆ. ವಿಚ್ ಹ್ಯಾಸ್ ನೋಡಿ, ವಿಚ್ ಹ್ಯಾಸ್ ಅಂದರೆ ಈ ರೋಡ್ಗಳು ಅಂತ ಬಿಕೇಮ್ ಎ ಮೇಜರ್ ಕಾಸ್ ಆಫ್ ಫ್ರೀಕ್ವೆಂಟ್ ಆಕ್ಸಿಡೆಂಟ್ಸ್ ಅಂಡ್ ಲಾಸ್ ಆಫ್ ಲೀವ್ಸ್. ನೋಡಿ ಏನಾಗುತ್ತೆ, ವಿಚ್ ಹ್ಯಾಸ್ ಅಂದರೆ ಈ ಆಕ್ಸಿಡೆಂಟ್ಗಳಿಂದ ಏನಾಗ್ತಿದೆ ಅಂದರೆ ಒಂದು ಮೇಜರ್ ಕಾಸ್, ಯಾವುದಕ್ಕೆ ಮೇಜರ್ ಕಾಸ್ ಆಗಿದೆ, ಮುಖ್ಯವಾದ ಕಾರಣ ಯಾವುದಕ್ಕಾಗಿದೆ ಅಂತಂದರೆ ಫ್ರೀಕ್ವೆಂಟ್ ಆಕ್ಸಿಡೆಂಟು. ಸೊ ಸರಣಿ ಅಪಘಾತ ಆಗ್ತಿರೋದು, ಜೀವಗಳು ಹೋಗ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಈ ಡಿಪ್ಲೋರಬಲ್ ಅಥವಾ ಬ್ಯಾಡ್ ರೋಡ್ ಕಂಡೀಷನ್ ಇನ್ ದ ಸಿಟಿ. ಏನೇನಾಗಿದೆ ಬ್ಯಾಡ್ ಕಂಡೀಷನ್ ನೋಡಿ ಸ್ನೇಹಿತರೆ, ಪಾತ್ ಹೋಲ್ಸ್ ಅಂದರೆ ಗುಂಡಿಗಳು, ಲ್ಯಾಕ್ ಆಫ್ ಪ್ರಾಪರ್ ಲೈಟಿಂಗ್, ಸೊ ಒಂದು ರಸ್ತೆಗಳಲ್ಲಿ ಬೆಳಕಿನ ದೀಪ ಇಲ್ಲದೆ ಇರೋದು, ಅಂಡ್ ಪೂರ್ ಮೇಂಟೆನೆನ್ಸ್ ಹ್ಯಾವ್ ಮೇಡ್ ಕಮ್ಯೂಟಿಂಗ್ ಅನ್ಫೇಸ್ ಫಾರ್ ದಿ ಪೆಡಸ್ಟ್ರೈನ್ಸ್ ಆ್ಯಂಡ್ ಡ್ರೈವರ್ಸ್ ಈಚ್. ಹೇಳ್ತಾರೆ ಏನಂತಂದರೆ ಪೆಡಸ್ಟ್ರೈನ್ಸ್ ಅಂದರೆ ಸ್ನೇಹಿತರೆ ನಾವು ಪಾದಾಚಾರಿಗಳು ಅಥವಾ ನಾವು ಫುಟ್ಪಾತ್ ಅಂತೇಳಿ ಕರಿತೀವಲ್ವಾ. ಸೊ ಅಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ, ಸರಿಯಾದ ರೀತಿಯ ಒಂದು ಕ್ಲೀನಿಂಗ್ ಇಲ್ಲ, ಅಥವಾ ಇಟ್ ಮೀನ್ಸ್ ಒಂದು ಪಾತ್ ಹೋಲ್ಸ್ಗಳಿದ್ದಾವೆ, ಗುಂಡಿಗಳಿದ್ದಾವೆ. ಇದರಿಂದ ಏನಾಗ್ತಿದೆ ಅಂತಂದರೆ ಸೊ ಸುಮಾರು ಆಕ್ಸಿಡೆಂಟ್ಗಳು ಹ್ಯಾಪನ್ ಆಗಿ ಸೊ ಲಾಟ್ ಆಫ್ ಪೀಪಲ್ ದೇ ಪಾಸ್ಡ್ ಅವೇ, ದೇ ಲಾಸ್ಟ್ ದೇರ್ ಬ್ರೀತ್. ತನ್ನ ಕೊನೆಯ ಉಸಿರನ್ನ ಹೇಳಿದ್ದಾರೆ ಸ್ನೇಹಿತರೆ, ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆನ್ರಾ, ನೀವು ಇಲ್ಲಿ ಏನು ನೋಡಿ, ನೀವು BOL ಏನಂದರೆ ವಾಟ್ ದೇ ಹ್ಯಾವ್ ಗಿವನ್ ಥಿಂಗ್ಸ್ ಯು ಜಸ್ಟ್ ಮೆನ್ಷನ್ ದೇರ್ ಓನ್ಲಿ. ನೀವು ಅವ್ರು ಏನು ಕೊಡ್ತಾರೋ ಅನ್ನೋದ್ರ ಮೇಲೆ ನೀವು ಲೆಟ್ರನ್ನ ಬರೀಬೇಕಾಗತ್ತೆ ಸ್ನೇಹಿತರೆ. ಇನ್ನು ಇಟ್ ಈಸ್ ದಿ ಇಂಪರೇಟಿವ್ that authorities to take immediate action to repair these roads and ensure regular maintenance to prevent further mishaps. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಸ್ನೇಹಿತರೆ, ಸೊ ಇಟ್ಸ್ ಇಂಪರೇಟಿವ್, ನಾವು ನಿಮಗೇನು ಆಜ್ಞೆಗಳು ಹೇಳ್ತಿದ್ದೀವಿ ಅಥವಾ ನೀವು ಆಜ್ಞೆ ಮಾಡಿ ಅವ್ರಿಗೆ ತಿಳಿಸ್ಕೊಡಿ. ಯಾರಿಗೆ ಅಥಾರಿಟಿ, ಯಾರು ಆ ರಸ್ತೆಯ ಜವಾಬ್ದಾರಿನ ಹೊತ್ಕೊಂಡಿದ್ದಾರೋ ಅವರಿಗೆ, ಹೈವೇ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಹೂವರ್ ಇಟ್ ಅಂಡ್ ವಾಟ್ ಎವರ್ ಇಟ್, ನೀವು ಅವರಿಗೆ ತಿಳಿಸ್ಕೊಡಿ ಏನಂತ, ಟೇಕ್ ಇಮಿಡಿಯೇಟ್ ಆಕ್ಷನ್, ವೇಗವಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡೋ ರೀತಿ ನೀವು ವ್ಯವಸ್ಥೆ ಮಾಡಿಕೊಡಿ. ಅಷ್ಟೇ ಅಲ್ಲ, ರಿಪೇರ್ ದೀಸ್ ರೋಡ್ಸ್, ಈ ರಸ್ತೆಗಳನ್ನು ರೆಡಿ ಮಾಡಿಸ್ಕೊಡ್ರಿ ನೀವು, ಆ್ಯಂಡ್ ಎನ್ಸ್ಯೂರ್ ರೆಗ್ಯುಲರ್ ಮೇಂಟೆನೆನ್ಸ್ ಟು ಪ್ರಿವೆಂಟ್ ದರ್ ಫರ್ದರ್ ಮಿಶ್ಶಪ್ ಅಂದರೆ ಬೇರೆ ಅನಾಹುತಗಳಾಗೋದನ್ನು ತಪ್ಪಿಸಿ ಈ ರೆಗ್ಯುಲರ್ ಮೇಂಟೆನೆನ್ಸನ್ನು ಮಾಡೋಕ್ಕೆ ಹೇಳಿ. ಅದನ್ನೇನು ಇಟ್ ಮೀನ್ಸ್ ಯಾವ್ದಾದ್ರು ಗುಂಡಿ ಆದವು ಅಥವಾ ಏನಾದ್ರು ಸಮಸ್ಯೆ ಬಂತು, ಲೈಟ್ ಹೋಯ್ತು, ಅದನ್ನು ನೀಟಾಗಿ ಮೇಂಟೈನ್ ಮಾಡೋಕ್ಕೆ ಅವರಿಗೆ ಫೋಕಸ್ ಮಾಡಿ ಅಂತಂದು ಹೇಳೋಕ್ಕೆ ಸೊ ನಾವು ಎಡಿಟರಿಗೆ ಲೆಟ್ರನ್ನ ಬರಿತಾ ಇದ್ದೀವಿ ಸ್ನೇಹಿತರೆ. ಇನ್ನು ಐ ಅರ್ಜ್ ಯುವರ್ ಎಸ್ಟೀಮ್ಡ್ ಪಬ್ಲಿಕೇಶನ್ ಟು ಹೈಲೈಟ್ ದಿಸ್ ಇಶ್ಯೂ prominently so that it garners attention from concerned officials and leads to swift action. ಅವ್ರು ಹೇಳ್ತಿದ್ದಾರೆ ಅಂತಂದರೆ ನಾವೇನು ಹೇಳಬೇಕು ಅಥವಾ ಅಂತಂದರೆ ಐ ಅರ್ಜ್ ಯುವರ್ ಎಸ್ಟೀಮ್ಡ್ ಪಬ್ಲಿಕೇಶನ್ ಟು ಹೈಲೈಟ್ ದಿಸ್ ಇಶ್ಯೂಸ್. ಈ ಹೈಲೈಟ್ ಅಂದರೆ ಈಗ ನಾನು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನಿಮ್ಮ ಎಸ್ಟೀಮ್ಡ್ ಅಂದರೆ ಗೌರವಾನ್ವಿತ ಒಂದು ನ್ಯೂಸ್ ಪೇಪರಲ್ಲಿ ಏನು ನಾನು ರಿಕ್ವೆಸ್ಟ್ ನಿಮ್ಮ ಹತ್ರ ಮಾಡ್ಕೊತಿದ್ದೀನಿ ಅಂತಂದರೆ ಈ ಒಂದು ವಿಚಾರವನ್ನು, ಈ ಒಂದು ಇಶ್ಯೂ, ಈ ಸಮಸ್ಯೆಯನ್ನು ಹೈಲೈಟ್ ಮಾಡಿ, ಈ ಹೈಲೈಟ್ ಮಾಡಿದ ನಂತರ ದಟ್ ಗಾರ್ನರ್ಸ್ ಅಟೆನ್ಷನ್ ಫ್ರಮ್ ದಿ ಕನ್ಸರ್ನ್ಡ್ ಅಫಿಷಿಯಲ್ಸ್, ಈ ಏನು ಈ ರೋಡ್ ಅಥಾರಿಟಿಗೆ ಈ ಒಂದು ವಿಚಾರ ಅಲ್ಲಿಗೆ ಹೋಗ್ಬೇಕು ಅವರಿಗೆ, ಆ್ಯಂಡ್ ಲೀಡ್ಸ್ ಟು ಸ್ವಿಫ್ಟ್ ಆಕ್ಷನ್, ಬೇಗ ಅವರು ಆಕ್ಷನ್ ತಗೋಬೇಕು. ಆ ರೀತಿ ನೀವು ನಿಮ್ಮ ನ್ಯೂಸ್ ಪೇಪರಲ್ಲಿ ಎಡಿಟ್ ಮಾಡಿರಿ ಅಥವಾ ಎಡಿಷನ್ ಹಾಕ್ಕೊಡಿ ಅಥವಾ ಬರೀರಿ ನ್ಯೂಸನ್ನು ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ನಾವು ಇಷ್ಟೆಲ್ಲ ಮಾಡ್ಕೊಂಡಾದ ನಂತರ ಅವ್ರಿಗೊಂದು ಥ್ಯಾಂಕ್ ಯು ಹೇಳಲೇಬೇಕಲ್ವ ಸ್ನೇಹಿತರೆ. ಏನಂತೇಳ ನಾವು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಇನ್ ಅಡ್ರೆಸ್ಸಿಂಗ್ ದಿಸ್ ಪ್ರೆಸ್ಸಿಂಗ್ ಮ್ಯಾಟರ್. ಅವ್ರು ಹೇಳ್ತಾರೆ ನಾವು ಹೇಳ್ತಿರೋದು ಅಂದರೆ ತುಂಬ ಅನಂತ ಧನ್ಯವಾದಗಳು, ನೀವು ನಮಗೆ ಇಷ್ಟು ನೀವು ಬರೆದು ನಮಗೆ ಹೆಲ್ಪ್ ಮಾಡಬೇಕು ಅಥವಾ ನಾವು ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ನಾವು ಅವರಿಗೆ ಒಂದು ಥ್ಯಾಂಕ್ ಯುನ ಹೇಳ್ಬೇಕಲ್ವ ಸ್ನೇಹಿತರೆ. ಅವ್ರ ಥ್ಯಾಂಕ್ ಯುನು ಕೂಡ ನಾವು ನಿಮಗೆ ಹೇಳ್ಬಿಡೋಣ, ಓಕೆನಾ. ಇನ್ನು ಕೊನೆಗೆ ನಾವು ಯುವರ್ ಸಿನ್ಸಿಯರ್ಲಿ, ನಾವು ಇದನ್ನು ಯುವರ್ ಸಿನ್ಸಿಯರ್ಲಿ ಅನ್ನೋದನ್ನು ನಾವು ಈ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಅಂತ ಹೇಳಿ ಕರಿತೇವೆ ಸ್ನೇಹಿತರೆ. ಅಂದರೆ ನಾವು ಯಾರು ಅಂತ ಹೇಳ್ಬೇಕಲ್ವಾ. ಯುವರ್ ಸಿನ್ಸಿಯರ್ಲಿ ನಿಮ್ಮ ಅಂತ ನಾವು ಬರಿಬೋದು, ಯುವರ್ ಫೇತ್ಫುಲಿ ಅಂತ ಬರಿಬೋದು, ಯುವರ್ ಟ್ರೂಫುಲಿ ಅಂತ ಬರಿಬೋದು. ಇಲ್ಲಿ ಯುವರ್ ಸಿನ್ಸಿಯರ್ಲಿ ಅಂದರೆ ನಿಮ್ಮ ಪ್ರಾಮಾಣಿಕ ವ್ಯಕ್ತಿ ಅಥವಾ ನಿಮ್ಮ ಗೊತ್ತಿರುವ ವ್ಯಕ್ತಿ ಅಂತಲೂ ಕೂಡ ಆಗುತ್ತೆ, ಅಥವಾ ನಿಮಗೆ ಒಬೆ ಆಗಿರುವ ವ್ಯಕ್ತಿ ಅಂತಲೂ ಕೂಡ ಆಗುತ್ತೆ ಸ್ನೇಹಿತರೆ. ಇನ್ನು ಕೊನೆಗೆ ಯುವರ್ ನೇಮ್, ನಿಮ್ಮ ನೇಮನ್ನು ನೀವು ಬರೀಬೇಕು, ನಿಮ್ಮ ನೇಮ್ ಏನಿದೆಯೋ ಆ ನೇಮನ್ನು ಬರೀಬೇಕು. ಯುವರ್ ಅಡ್ರೆಸ್ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ
ನಿಮ್ಮ ಏನು ಮಾಡ್ತಿದ್ದೀರಿ ನೀವು, ವಾಟ್ ಇಸ್ ದ ಪ್ರೊಫೆಷನ್ ಆಫ್ ದಟ್, ಯುವರ್ ನೇಟಿವ್ ಪ್ಲೇಸ್ ಆ್ಯಂಡ್ ಯುವರ್ ತಾಲೂಕ್ ಆ್ಯಂಡ್ ಯುವರ್ ಫೋನ್ ನಂಬರ್, ಎವ್ರಿಥಿಂಗ್ ಯು ಮೆನ್ಷನ್ ಇನ್ ದಟ್ ಆ ಒಂದು ಅಡ್ರೆಸ್ಸಲ್ಲಿ ನೀವು ಬರೀಬೇಕು ಸ್ನೇಹಿತರೆ. ಸೊ ನಮ್ಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಸೊ ದಿಸ್ ಈಸ್ ದಿ ಓಲ್ಡ್ ಕ್ವಶನ್ ಪೇಪರ್ ಆ್ಯಂಡ್ ವಿ ಡಿಸ್ಕಸ್ಡ್ ಅಬೌಟ್ ದಟ್ ಹೌ ವಿ ರೈಟ್ ದಿ ಲಾಂಗ್ ಆನ್ಸರ್, ಶಾರ್ಟ್ ಆನ್ಸರ್ ಆ್ಯಂಡ್ ಆಲ್ಸೋ ದಿ ಲೆಟರ್ ರೈಟಿಂಗ್. ಸೊ ನೀವು ಈ ರೀತಿ ಬರೆದಾಗ ಯು ಕ್ಯಾನ್ ಈಸಿಲಿ ಗೆಟ್ ಎ ಗುಡ್ ಮಾರ್ಕ್ಸ್. ಸೊ ಹಾಗಾಗಿ ಈ ರೀತಿ ನೀವು ಬರೆದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸೊ ಇಷ್ಟು ತನಕ ನನ್ನ ಕ್ಲಾಸನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, tomorrow I will meet you one more classes. Thank you so much.